ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ NDRF ನಾರ್ಮ್ಸ್ಗಿಂತ ಬಡವರ ಕೇಳೋಣ ಇಲ್ಲಿ ಸ್ಪೆಷಲಾಗಿ ಕೊಡಲಿ. ಇವರು ಕೂಡ ಅಲ್ಲಿ ಹೋಗಿ ಬಿಡದಿ ಟೌನ್ಶಿಪ್ಪಿಗೆ ಸಮಯ ಕೂಡ ಗೊತ್ತಾಗ್ತದೆ. ಕನಕಪುರ ಏರ್ಪೋರ್ಟ್ ಬಗ್ಗೆ ತಲೆ ಕೆಡಿಸ್ಕೊಳ್ತಾರೆ, ರೈತರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ಬಡವರು ಮನೆ ಕಳ್ಕೊಂಡ್ರೆ NDRF ನಾರ್ಮ್ಸ್ ಪ್ರಕಾರ 1.25 ಲಕ್ಷ ಇದ್ದರೂ ಕೂಡ ಹಿಂದಿನ BJP ಸರ್ಕಾರ 3 ಲಕ್ಷ ಕೊಟ್ಟರಲ್ಲ ಆಗಾರೆ ಬಡವರು ಮನೆ ಕಳ್ಕೊಂಡಾಗ. ಅದೇ ರೀತಿ ರಾಜ್ಯ ಸರ್ಕಾರ ಗಮನ ಹರಿಸಲಿ. ಹಿಂದಿನ ಮುಖ್ಯಮಂತ್ರಿಗಳ ಧೋರಣೆನೂ ಕೂಡ ಗೊತ್ತಿದೆ. ಈಗಿನ ಮುಖ್ಯಮಂತ್ರಿಗಳು ಬುದ್ಧಿವಂತರಿದ್ದಾರೆ, ತರದಲ್ಲಿ ಯಶಸ್ವಿ ಆಗ್ತಾರೆ, ಸಂಪೂರ್ಣ ವಿಶ್ವಾಸ ಇದೆ. ಆಯಿತು, ಈಗ ಇವತ್ತಿನ ಪರಿಸ್ಥಿತಿ ಬಗ್ಗೆ ನಿಮಗೆ ಯಾಕೆ ಬೇಸರ? ನಾನು ಇವತ್ತಿನ ರಾಜ್ಯದ ಪರಿಸ್ಥಿತಿಯ ಬಗ್ಗೆ ರೈತರ ಸಂಕಷ್ಟನ ಅರ್ಥ ಮಾಡ್ಕೊಂಡು ರಾಜ್ಯ ಸರ್ಕಾರ ಸ್ಪಂದನೆ ಮಾಡಲಿ ಅಂತ ಹೇಳ್ತಾ ಇದ್ದೀನಿ. ಹೇಳಿ, ಬೇರೆ ಹೇಳಿ. ಈಗ ನಮ್ಮ ಪಾಲಿಗೆ 15 TMC ನೀರು ಬರಬೇಕು, ಭೀಮೆ ಬತ್ತೋಗಿದೆ, ಬರಗಾಲದಂತ ನೀವು ಹೇಳ್ತಾ ಇದ್ದಾರೆ. ಈಗ ಆಡಳಿತ ಪಕ್ಷವೇ ಸರಿಯಾಗಿ ಮಹಾರಾಷ್ಟ್ರ ಸರ್ಕಾರ ಪತ್ರ ಬರೆದು ಕೆಲಸ ಮಾಡ್ತಾ ಇಲ್ಲ. ನೀವು ವಿರೋಧ ಪಕ್ಷದ ನೀವು ಕೇಂದ್ರ ಸರ್ಕಾರದಿಂದ ಮಹಾರಾಷ್ಟ್ರ ಸರ್ಕಾರ ಒತ್ತಾಯ ನಮ್ಮ ಪಾಲಿಗೆ ನೀರು ಬಿಡುವಂತ ನೀವು ಯಾಕೆ ಪತ್ರ ಹಾಕ್ಬಾರ್ದು? ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ನಾನೇ ಮಹಾರಾಷ್ಟ್ರ ಮುಖ್ಯಮಂತ್ರಿ ಜೊತೆ ಮಾತನಾಡ್ತೇನೆ ಅಂತ ಹೇಳಿದ್ದಾರೆ. ಮಾಡಲಿ, ಅವ್ರ ಪ್ರಯತ್ನ ಅವ್ರು ಮಾಡಲಿ. ಹೇಳಪ್ಪ ಬೇರೆ. ಕೇಂದ್ರ ಸರ್ಕಾರ ಸಾಲ ಮನ್ನಾ ಮಾಡಲಿ ಅಂತ ಹೇಳಿ ಇಲ್ಲಿ ಬಂದಿದ್ರ? ಈ ನಿಮ್ಮೂರ ಕಡೆಗೆ ಏನಾರು ಬಂದಿದ್ರ? ಪ್ರಿಯಾಂಕಾ ಖರ್ಗೆ ಗುಲ್ಬರ್ಗ ಕಡೆ ಬಂದಿದ್ರಾ? ಸಚಿವರಾದ್ಮೇಲೆ ಬಂದು ಸುಮ್ಮನೆ ಹೆಲಿಕಾಪ್ಟ್ರಲ್ಲಿ ಬಂದ್ರು ಹೋದ್ರೆ ಆಗೋದಿಲ್ಲ. ಇಲ್ಲಿ ಬಂದು ಕುತ್ಕೊಂಡು ಮಾತಾಡಲಿ. ಹೇಳೋಣ, ಬೇರೆ ಹೇಳಿ. ಹೇಳೋಣ, ಬೇರೆ ಅಂದರೆ ಹೇಳಿ. ಥ್ಯಾಂಕ್ ಯು ಸರ್, ಧನ್ಯವಾದ. ಥ್ಯಾಂಕ್ ಯು. ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ NDRF ನಾರ್ಮ್ಸ್ಗಿಂತ ಬಡವರ ಕೇಳೋಣ ಇಲ್ಲಿ ಸ್ಪೆಷಲಾಗಿ ಕೊಡಲಿ. ಇವರು ಕೂಡ ಅಲ್ಲಿ ಹೋಗಿ ಬಿಡದಿ ಟೌನ್ಶಿಪ್ಪಿಗೆ ಸಮಯ ಕೂಡ ಗೊತ್ತಾಗ್ತದೆ. ಕನಕಪುರ ಏರ್ಪೋರ್ಟ್ ಬಗ್ಗೆ ತಲೆ ಕೆಡಿಸ್ಕೊಳ್ತಾರೆ, ರೈತರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ಬಡವರು ಮನೆ ಕಳ್ಕೊಂಡ್ರೆ NDRF ನಾರ್ಮ್ಸ್ ಪ್ರಕಾರ 1.25 ಲಕ್ಷ ಇದ್ದರೂ ಕೂಡ ಹಿಂದಿನ BJP ಸರ್ಕಾರ 3 ಲಕ್ಷ ಕೊಟ್ಟರಲ್ಲ ಆಗಾರೆ ಬಡವರು ಮನೆ ಕಳ್ಕೊಂಡಾಗ. ಅದೇ ರೀತಿ ರಾಜ್ಯ ಸರ್ಕಾರ ಗಮನ ಹರಿಸಲಿ. ಹಿಂದಿನ ಮುಖ್ಯಮಂತ್ರಿಗಳ ಧೋರಣೆನೂ ಕೂಡ ಗೊತ್ತಿದೆ. ಈಗಿನ ಮುಖ್ಯಮಂತ್ರಿಗಳು ಬುದ್ಧಿವಂತರಿದ್ದಾರೆ, ತರದಲ್ಲಿ ಯಶಸ್ವಿ ಆಗ್ತಾರೆ, ಸಂಪೂರ್ಣ ವಿಶ್ವಾಸ ಇದೆ. ಆಯಿತು, ಈಗ ಇವತ್ತಿನ ಪರಿಸ್ಥಿತಿ ಬಗ್ಗೆ ನಿಮಗೆ ಯಾಕೆ ಬೇಸರ? ನಾನು ಇವತ್ತಿನ ರಾಜ್ಯದ ಪರಿಸ್ಥಿತಿಯ ಬಗ್ಗೆ ರೈತರ ಸಂಕಷ್ಟನ ಅರ್ಥ ಮಾಡ್ಕೊಂಡು ರಾಜ್ಯ ಸರ್ಕಾರ ಸ್ಪಂದನೆ ಮಾಡಲಿ ಅಂತ ಹೇಳ್ತಾ ಇದ್ದೀನಿ. ಹೇಳಿ, ಬೇರೆ ಹೇಳಿ. ಈಗ ನಮ್ಮ ಪಾಲಿಗೆ 15 TMC ನೀರು ಬರಬೇಕು, ಭೀಮೆ ಬತ್ತೋಗಿದೆ, ಬರಗಾಲದಂತ ನೀವು ಹೇಳ್ತಾ ಇದ್ದಾರೆ. ಈಗ ಆಡಳಿತ ಪಕ್ಷವೇ ಸರಿಯಾಗಿ ಮಹಾರಾಷ್ಟ್ರ ಸರ್ಕಾರ ಪತ್ರ ಬರೆದು ಕೆಲಸ ಮಾಡ್ತಾ ಇಲ್ಲ. ನೀವು ವಿರೋಧ ಪಕ್ಷದ ನೀವು ಕೇಂದ್ರ ಸರ್ಕಾರದಿಂದ ಮಹಾರಾಷ್ಟ್ರ ಸರ್ಕಾರ ಒತ್ತಾಯ ನಮ್ಮ ಪಾಲಿಗೆ ನೀರು ಬಿಡುವಂತ ನೀವು ಯಾಕೆ ಪತ್ರ ಹಾಕ್ಬಾರ್ದು? ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ನಾನೇ ಮಹಾರಾಷ್ಟ್ರ ಮುಖ್ಯಮಂತ್ರಿ ಜೊತೆ ಮಾತನಾಡ್ತೇನೆ ಅಂತ ಹೇಳಿದ್ದಾರೆ. ಮಾಡಲಿ, ಅವ್ರ ಪ್ರಯತ್ನ ಅವ್ರು ಮಾಡಲಿ. ಹೇಳಪ್ಪ ಬೇರೆ. ಕೇಂದ್ರ ಸರ್ಕಾರ ಸಾಲ ಮನ್ನಾ ಮಾಡಲಿ ಅಂತ ಹೇಳಿ ಇಲ್ಲಿ ಬಂದಿದ್ರ? ಈ ನಿಮ್ಮೂರ ಕಡೆಗೆ ಏನಾರು ಬಂದಿದ್ರ? ಪ್ರಿಯಾಂಕಾ ಖರ್ಗೆ ಗುಲ್ಬರ್ಗ ಕಡೆ ಬಂದಿದ್ರಾ? ಸಚಿವರಾದ್ಮೇಲೆ ಬಂದು ಸುಮ್ಮನೆ ಹೆಲಿಕಾಪ್ಟ್ರಲ್ಲಿ ಬಂದ್ರು ಹೋದ್ರೆ ಆಗೋದಿಲ್ಲ. ಇಲ್ಲಿ ಬಂದು ಕುತ್ಕೊಂಡು ಮಾತಾಡಲಿ. ಹೇಳೋಣ, ಬೇರೆ ಹೇಳಿ. ಹೇಳೋಣ, ಬೇರೆ ಅಂದರೆ ಹೇಳಿ. ಥ್ಯಾಂಕ್ ಯು ಸರ್, ಧನ್ಯವಾದ. ಥ್ಯಾಂಕ್ ಯು.